ಇಲ್ಲೇ ಇದೆ ಈ ಕಡೆ ಇತ್ತು ರೈಸ್ ಪಾಸಿಬಲ್ ಓಕೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಮಂಡ್ಯ ಬಂದಿದ್ದೀನಿ ಮಂಡ್ಯದಲ್ಲಿ ಮಾರುತಿ ಹೋಟ್ಲ್ ಅಂತ ನಾನು ಹಿಂದೆಗಡೆ ನೋಡ್ತಿರ್ಬೋದು ಸೊ ಚಪಾತಿ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ಮುದ್ದೆ ಇದೆ ರೈಸ್ ಇದೆ ಈ ಕಡೆ ಸಾಂಬಾರು ಬೇರೆ ರೆಡಿ ಆಗ್ತಾ ಇದೆ ಸೌದೆ ಒಲೆ ಊಟ ಮಂಡ್ಯದಲ್ಲಿ ಗಿರಿಜಾ ಥಿಯೇಟ್ರ್ ಇದೆ ಬಟ್ ಇವಾಗ ರನ್ನಿಂಗಲ್ಲಿ ಇಲ್ವಂತೆ ಕ್ಲೋಸ್ ಆಗಿದೆ ಅಂತೆ ಗೊತ್ತಿಲ್ಲ ಸೊ ಗಿರಿಜಾ ಥಿಯೇಟ್ರ್ ಇದೆ ಅದರ ಆಪೋಸಿಟ್ ಎಲ್ಲನೇ ಮಾರುತಿ ಹೋಟೆಲ್ ಅಂತ ಮಧ್ಯಾಹ್ನದ ಹೊತ್ತು ಒಂದೊಳ್ಳೆ ಮುದ್ದೆ ಊಟ ಸಿಗುತ್ತೆ ಬೆಳಗ್ಗೆ ಟಿಫನ್ನು ಸಿಗುತ್ತಂತೆ ನೀವು ಮಧ್ಯಾಹ್ನ ರಾತ್ರಿ ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿ ಅಂತ ಬಂದರೆ ನಿಮಗೆ ಮುದ್ದೆ ಊಟ ಚಪಾತಿ ಸಿಗುತ್ತೆ ಒಂದೊಳ್ಳೆ ರೈಸು ಮತ್ತು ಕಮ್ಮಿ ಬಜೆಟು 30 ರೂಪಾಯಿಗೆ ಒಂದೊಳ್ಳೆ ಕ್ವಾಂಟಿಟಿ ಇರುವಂಥ ಅನ್ನ ಸಾರು ರಸಮು ಮಜ್ಜಿಗೆ ಎಲ್ಲ ಸಿಗುತ್ತೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಡಿ ನೋಟಿಫಿಕೇಷನ್ ರಪ್ ಅಂತ ಸಿಕ್ಬಿಡುತ್ತೆ ಅದ್ಭುತವಾಗಿರೋಂಥ ಮಧ್ಯಾಹ್ನದ ಮುದ್ದೆ ಊಟ ಕೊಡಿಸ್ತೀನಿ ಇವತ್ತು ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ದರ್ಶನ್ ಕುಮಾರ್ ಅಂತ ದರ್ಶನ್ ಕುಮಾರ್ ಅವರು ಸರ್ ಹೋಟೆಲ್ ಹೆಸರೇನಿದೆ ಹೋಟೆಲ್ ಮಾರುತಿ ಹೋಟೆಲ್ ಮಾರುತಿ ಓಕೆ ಸರ್ ಯಾವಾಗಿಂದ ಶುರುವಾಗಿದೆ ಹೋಟೆಲ್ ಸರ್ ಇದು ಒಂದು 20 ವರ್ಷದಿಂದ ಮಾಡ್ತಿದ್ವಿ ಬಟ್ ಊರಲ್ಲಿ ಮಾಡ್ತಿದ್ವಿ ಈಗ ಸಿಟಿಗೆ ಬಂದು 1.5 ವರ್ಷ ಆಯ್ತು ಅಷ್ಟೇ ಇಲ್ಲಿಗೆ ಬಂದು 1.5 ವರ್ಷ ಆಯ್ತು ಯಾವ ಊರು ಸರ್ ಮಾಡಿದ್ದು ನಾವು ಶೂಟಿಂಗ್ ಮಾದೇಪುರ ಪಕ್ಕ ಶಾಂತಿಕೊಪ್ಪಲು ಅಂತ ಶಾಂತಿಕೊಪ್ಪಲು ಓಕೆ ಅಲ್ಲಿದ್ರ ಹೌದು ಸ್ವಂತ ಪ್ಲೇಸ್ ಅದು ಓನ್ ಪ್ಲೇಸಲ್ಲಿ ಮಾಡ್ತಿದ್ವಿ ಬಟ್ ಸ್ವಲ್ಪ ಕಾರಣಾಂತರದಿಂದ ಇಲ್ಲಿ ಶಿಫ್ಟ್ ಮಾಡಬೇಕಾಯ್ತು ಅದರಿಂದ ಇವಾಗ ಇಲ್ಲಿಗೆ ಬಂದು 1.5 ವರ್ಷ ಆಯ್ತು 1.5 ವರ್ಷ ಆಯ್ತು ಟೋಟಲ್ 20 ವರ್ಷ 20 ವರ್ಷ ಅಂದ್ರೆ ನಮ್ಮ ತಾತನ ಕಾಲದಿಂದ ಹೋಟ್ಲು ಬಿಸ್ನೆಸ್ಸೇ ಮಾಡ್ತಾರೆ ಹೌದಾ ಓಕೆ ಸೂಪರ್ ಸರ್ ಓಕೆ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ಏನೇನು ಸಿಗುತ್ತೆ ನಿಮ್ಮಲ್ಲಿ ಸರ್ ಬೆಳಿಗ್ಗೆ ಟಿಫನ್ ಬಂದು ಇಡ್ಲಿ ವಡಾ ದೋಸೆ ಪೂರಿ ಚಿತ್ರಾನ್ನ ಪೊಂಗಲ್ಲು ಬೇಳೆಭಾತು ಮತ್ತು ಉಪ್ಪಿಟ್ಟು ಕೇಸರಿ ಭಾತು ವಡೆ ಎಲ್ಲ ಇರ್ತದೆ ಬೆಳಗ್ಗೆ ಟೈಮು ಮಧ್ಯಾಹ್ನ ಬಂದು ಉಪ್ಸಾರು ಮುದ್ದೆ ಫೇಮಸ್ಸು ಅದೇ ಉಪ್ಸಾರು ಮುದ್ದೆಗೆ ಜನ ಬರೋದು ಉಪ್ಸಾರು ಮುದ್ದೆ ಮೊಸಪ್ಪು ಸಾಂಬಾರು ಮಾಮೂಲಿ ಅನ್ನ ಸಾಂಬಾರು ಚಪಾತಿ ಅಕ್ಕಿ ರೊಟ್ಟಿ ಮೊಸರನ್ನ ಎಲ್ಲ ಮಾಡ್ತೀವಿ ಸಾಯಂಕಾಲ ಓಕೆ ಮಧ್ಯಾಹ್ನ ಫೇಮಸ್ಸು ಹೌದು ಮುದ್ದೆ ಉಪ್ಸಾರೇ ಮೇಯ್ನ್ ಮಧ್ಯ ಉಪ್ಸಾರಿಗೋಸ್ಕರನೇ ದೂರದಿಂದ ಬರ್ತಾರೆ ಹುಡ್ಕೊಂಡ್ ಬರ್ತಾರೆ ಸರ್ ನಾನು ನೋಡ್ತಿದ್ದೆ ಸ್ಟೂಡೆಂಟ್ಸು ತುಂಬ ಜನ ಹೌದು ಸರ್ ಇಲ್ಲಿ ನಮ್ಮಲ್ಲಿ ಒಂದು ಇಲ್ಲಿ ದುಡ್ಡು ಮಾಡೋ ಕಾನ್ಸೆಪ್ಟ್ಗಿಂತ ಇಲ್ಲಿ ಬಡವರು ಪ್ರತಿಯೊಬ್ಬರು ಕಾಲೇಜ್ ಸ್ಟೂಡೆಂಟು ಎಲ್ಲರೂ ಬರ್ತಾರೆ ಆಮೇಲೆ ಪ್ರೈಸು ರೀಸನಬಲ್ ಆಗೈತೆ ಅದರಿಂದ ಪ್ರತಿಯೊಬ್ಬರೂ ಹುಡಿಕೊಂಡು ಬರ್ತಾರೆ ಇಲ್ಲಿಗೆ ಕಾಲೇಜ್ ಹುಡುಗರೆಲ್ಲ ದೂರದಿಂದ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಓಕೆ ಏನಿದೆ ಸರ್ ಪ್ರೈಸ್ ಎಲ್ಲ ಸರ್ ಒಂದು ರೈಸ್ ಬಂದು 30 ರೂಪೀಸ್ ಇದೆ ಅದಕ್ಕೆ ಸಾಂಬಾರು ಮಜ್ಜಿಗೆ ರಸಮ್ ಪ್ರತಿಯೊಂದು ಸಿಗುತ್ತೆ ಇನ್ನು ಅದು ಬಿಟ್ಟರೆ ಮುದ್ದೆ ಹಾಫ್ ರೈಸ್ ಬಂದು 40 ರೂಪಾಯಿ ಬರುತ್ತೆ ಮೊಸರನ್ನ 30 ರೂಪೀಸು ಬೇಳೆ ಭಾತು ಇದೆಲ್ಲ 40 ರೂಪೀಸ್ ಇದೆ ಮಸಾಲೆ ದೋಸೆ 30 ರೂಪೀಸ್ ಇದೆ
ಅದರಿಂದ ಎಲ್ಲ ಟೇಸ್ಟು ಚೆನ್ನಾಗಿದೆ, ಜೊತೆಗೆ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲರಿಂದ ಬರ್ತಾರೆ. ನಾವೇನು ಓಪನ್ ಪ್ಲೇಸಲ್ಲಿ ಅಡುಗೆ ಮಾಡೋದು, ಏನು ಒಳಗಡೆ ಮುಚ್ಚುಮರಿ ಅಂತದ್ದೇನಿಲ್ಲ. ಓಪನ್ ಪ್ಲೇಸಲ್ಲಿ ಅಡುಗೆ ಮಾಡ್ತೀವಿ, ಜನಕ್ಕೆ ಕಣ್ಣೆದ್ರಿಗೆ ಕಾಣೋ ಥರ ಅಡುಗೆ ಮಾಡ್ತೀವಿ, ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಇದು. ಓಕೆ ಸರ್, ನಾನು ಅದೇ ನೋಡ್ತಿದ್ದೆ, 30 ರೂಪಾಯಿ ಒಂದು ರೈಸ್ ಅಂದರೆ, ಸೊ ಬೌಲ್ ಕೂಡ ದೊಡ್ಡದಾಗೇ ಇದೆ ಸರ್. ಆ ರೈಸ್ ಕೂಡ ಜಾಸ್ತಿನೇ ಬರುತ್ತೆ, ಕ್ವಾಂಟಿಟಿ ಜಾಸ್ತಿ ಸರ್. ಇಲ್ಲಿ ಬಂದು ಮೇಯ್ನಾಗಿ ಇಲ್ಲಿ ಯಾರೂ ಸೋಕಿಗೆ ಬಂದು ಊಟ ಮಾಡುವಂಥವ್ರು ಕಮ್ಮಿ ಬಂದು ಒಂದು 10 ನಿಮಿಷ ವೆಯ್ಟ್ ಮಾಡೋಕ್ಕೂ ಆಗಲ್ಲ. ಆ ಪರಿಸ್ಥಿತಿಲಿ ಜನಗಳು ಬರೆದು ಕೆಲಸ ಮಾಡೋಕೆ ಬರೋರು, ಅದು ಬಿಟ್ರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾದವರು ಎಲ್ಲ ಕಷ್ಟದವರು. ಆಮೇಲೆ ಪೇಂಟ್ ಕೆಲಸ, ಗಾರೆ ಕೆಲಸ ಎಲ್ಲರೂ ಅವರೆಲ್ಲ ಕ್ವಾಂಟಿಟಿಗೆ ಮಾಡಲೇಬೇಕು. ಕಮ್ಮಿ ಕೊಟ್ಟರೆ ಅವರು ಕೆಲಸ ಮಾಡೋದ್ರಿಂದ ನಾವು ರೈಸ್ ಎಲ್ಲ ಕಮ್ಮಿ ಕೊಟ್ಟರೆ ಆಗಲ್ಲ, ಸಾಲಲ್ಲ. ಅವ್ರಿಗೂ ಸ್ವಲ್ಪ ತೃಪ್ತಿ ಆಗಬೇಕಲ್ಲ ಊಟ ಕೊಡೋದು. ಅದರಿಂದ ನಾವು ಫುಲ್ಲು ಸ್ವಲ್ಪ ಜಾಸ್ತಿನೇ ಕೊಡ್ತೀವಿ. ಜಾಸ್ತಿನೇ ಕೊಡ್ತೀರಾ? ಮತ್ತು ಟೈಮಿಂಗ್ಸ್ ಏನಿದೆ ಸರ್? ಸರ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 8 ಗಂಟೆ, ತಿಂಡಿ ಸ್ಟಾರ್ಟ್ ಆಗೋದು 8 ಗಂಟೆ ನಮ್ಮಲ್ಲಿ. ಯಾಕೆಂದರೆ ನಾವು ಹಿಂದಿನ ದಿನ ಎಲ್ಲ ಪ್ರಿಪೇರ್ ಏನು ಮಾಡಲ್ಲ, ಪ್ರತಿಯೊಂದು ಚಿತ್ರಾನ್ನ ಗೊಜ್ಜಿಂದನೂ ನಾವು ಬೆಳಿಗ್ಗೆ ಬಂದೇ ಮಾಡೋದು. ಅದರಿಂದ ನಾವು ಬೇಗ 7 ಗಂಟೆ 7:15ಗೆಲ್ಲ ತಿಂಡಿ ಕೊಡೋಕ್ಕಾಗಲ್ಲ. ನಾವೆಲ್ಲ ಬೆಳಿಗ್ಗೆ ಬಂದೇ ಪ್ರಿಪೇರ್ ಮಾಡೋದ್ರಿಂದ 8 ಗಂಟೆ ತಿಂಡಿ ಸ್ಟಾರ್ಟ್ ಆಗೋದು. 8ರಿಂದ 11:15ವರೆಗೂ ತಿಂಡಿ, ಇನ್ನು ಪುನಃ 12:45 ಇನ್ನು ಸಂಜೆ ರಾತ್ರಿ 10 ಗಂಟೆವರೆಗೂ ಊಟ ಇರ್ತದೆ. ಊಟ ಕಂಟಿನ್ಯೂಸ್ ಸಿಗುತ್ತೆ. ಪುನಃ ಸಂಜೆ ಒಂದು 6:30ಯಿಂದ ರಾತ್ರಿ 10 ಗಂಟೆವರೆಗೂ ದೋಸೆ ಚಪಾತಿ ಪುನಃ ಕಮೆನ್ಸ್ ಆಗುತ್ತೆ. 11:15ಗೆ ದೋಸೆ ಕ್ಲೋಸ್ ಆಗ್ಬಿಟ್ಟು ಇನ್ನು ಸಂಜೆ 6:30ಗೆ ದೋಸೆ. ಓಕೆ. ಮತ್ತು ಇನ್ನು ರಜಾ ಏನೋ ಮಾಡ್ತೀರಾ ಸರ್? ರಜಾ ಏನಿರಲ್ಲ, ಬಟ್ ಭಾನುವಾರ ಮಾತ್ರ ತಿಂಡಿ ಮಾತ್ರ ಮಾಡ್ತೀವಿ. ಮಧ್ಯಾಹ್ನ ರಾತ್ರಿ ಇರಲ್ಲ, ಭಾನುವಾರ ಒಂದು ದಿನ, ಇನ್ನು ಬಾಕಿ ದಿನ ಎಲ್ಲ ಇರುತ್ತೆ. ಉಪ್ಸಾರು ಪ್ರತಿದಿನ ಇರ್ತದೆ, ವಾರದಲ್ಲಿ 6 ದಿನವೂ ಉಪ್ಸಾರು ಇರ್ತದೆ. ಸಾಂಬಾರುಗಳು ಮಾತ್ರ ಒಂದಿನ ಬೇಳೆ ಸಾರು, ಒಂದಿನ ತರಕಾರಿ ಸಾರು, ಹಿಂಗೆ ನುಗ್ಗೆಕಾಯಿ ಸಾರು, ಹಿಂಗೆ ಚೇಂಜ್ ಆಗ್ತಾ ಇರ್ತದೆ. ಅದೆಲ್ಲ ಚೇಂಜ್ ಆಗುತ್ತೆ. ಮತ್ತಿನ್ನು ಇದು ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಮಂಡ್ಯ ಫ್ಯಾಕ್ಟ್ರಿ ಸರ್ಕಲಿಂದ ಮುಂದೆ KSRTC ಡಿಪೋ ಪಕ್ಕ, ಗಿರ್ಜಾ ಟ್ಯಾಕೀಸ್ ಆಪೋಸಿಟ್, ಮಾರುತಿ ಹೋಟೆಲ್ ಅಂತ. ಥ್ಯಾಂಕ್ ಯು ಸರ್. ಹಾಂ, ಥ್ಯಾಂಕ್ ಯು. ಕ್ಲೋಸಪ್ ಹೋಗ್ಲಾ? ಸಾಂಬಾರು ಹಾಕ್ಬಿಡಿ ಸರ್. ಬಜ್ಜಿ ಒಂದು ಹಾಕಿ ಸರ್. ಥ್ಯಾಂಕ್ ಯು ಸರ್. ಇನ್ನೊಂಚೂರು ಸಾರು ಹಾಕಿ, ಸ್ವಲ್ಪ ಸಾರು, ಬರೀ ಸಾರು ಹಾಕಿ ಸರ್, ಬರೀ ಸಾರು ಹಾಕಿ ಸರ್, ಸ್ವಲ್ಪ ಹಾಕಿ ಸರ್. ಹಾಂ ಸರ್. ಮಾರುತಿ ಹೋಟೆಲ್ನಲ್ಲಿ ನಾನು ಇವತ್ತು ಮುದ್ದೆ ಊಟ ತೊಗೊಂಡಿದ್ದೀನಿ. ಇಲ್ಲಿ ಸಿಗೋದೆ ಮುದ್ದೆ ಹಾಗೂ ರೈಸು. ಉಪ್ಸಾರು ಸಿಗುತ್ತೆ, ಉಪ್ಸಾರಲ್ಲೂ ಟ್ರೈ ಮಾಡ್ಬೋದು. ಉಪ್ಸಾರು ಟ್ರೈ ಮಾಡ್ತಾನೆ ಇರ್ತೀನಲ್ಲ ಅಂದ್ಬಿಟ್ಟು ಸಾರು ತೊಗೊಂಡಿದ್ದೀನಿ. ತರಕಾರಿ ಸಾರು, ತರಕಾರಿಲೂ ಕೂಡ ಎಲ್ಲ ಮಿಕ್ಸು, ಹುಳ್ಳಿಕಾಯಿ, ಬೀಟ್ರೋಟು, ನವಿಲುಕೋಸು ಅಂದರೆ ಗಡ್ಡೆಕೋಸು ಅಂತೀವಿ. ಸೊ ಅದು ಎಲ್ಲ ಮಿಕ್ಸ್ ಆಗಿರುತ್ತೆ. ಸಾರು ತೊಗೊಂಡಿದ್ದೀನಿ, ಮುದ್ದೆ ತೊಗೊಂಡಿದ್ದೀನಿ, ಹಾಗೂ ಬಜ್ಜಿ ಉಂಟು. ಬಜ್ಜಿ ಇಲ್ಲೇ ಆ್ಯಕ್ಚುಲಾಗಿ ಒಂದು 20 ಡೇಸಿಂದ ಮಾಡ್ತಾರಂತೆ. ಮುಂಚೆ ಎಲ್ಲ ಪಕೋಡ ಮಾಡ್ತಿದ್ದಾರಂತೆ, ಸಕ್ಕತ್ತಾಗಿರೋದಂತೆ. ಈರುಳ್ಳಿ ಬೆಲೆ ಗಗನಕ್ಕೇರ್ಬಿಡೈತೆ. ಸೊ ಹಾಗಾಗಿ ಪಕೋಡನ ಕಮ್ಮಿ ಮಾಡಿಬಿಟ್ಟು ಬಜ್ಜಿ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಬಜ್ಜಿ ಅಂತ ಸಕ್ಕತ್ತಾಗಿ ಕಾಣಿಸ್ತಿತ್ತು, ಟ್ರೈ ಮಾಡೋಣ. ಆ ಬಜ್ಜಿ ಚೆನ್ನಾಗೈತೆ, ಖಾರ ಕೊಡುತ್ತೆ. ಬಜ್ಜಿ ಮೆಣಸಿನ್ಕಾಯಿ ಖಾರ ಆಯ್ತಲ್ಲ, ಖಾರ ಐತೆ ಯಪ್ಪ. ಕೋಟಿಂಗ್ ಚೆನ್ನಾಗೈತೆ, ಗರಿಗರಿಯಾಗಿರುತ್ತೆ, ಖಾರನೇ ಕೊಡ್ತೈತೆ, ಸರಿ ಕೊಡ್ತೈತೆ. ಮೆಣಸಿನ್ಕಾಯಿ ತೆಗೆದಾಕಿ ತಿನ್ನಬೇಕು, ತಿನ್ನುವ. ಅದನ್ನು ಇನ್ನೂ ಪಲ್ಯ ಉಂಟು, ಸೊಪ್ಪು ಹಾಗೂ ಕಾಳನ್ನು ಬಳಸಿ ಪಲ್ಯ ಮಾಡಿದ್ದಾರೆ. ಅಳಸುಂಡೆ ಕಾಳು ಮತ್ತು ಹುರುಳಿಕಾಳು, ಸೊಪ್ಪು, ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ತೊಗೊಂಬೋಣ.
ಕಾಳು ಚೆನ್ನಾಗಿ ಬಂದಿದೆ. ಕಾಯೆಲ್ಲ ಹಾಕಿರ್ತಾರಲ್ಲ ಒಂದು ರಿಚ್ನೆಸ್ ಸಿಗುತ್ತೆ. ಮತ್ತು ಏನೋ ಕೆಂಪು ಮೆಣಸಿನಕಾಯಿ ಬಳಸಿರ್ತಾರೆ, ಅದರ ಒಂದು ಲೈಟ್ ಖಾರ ಸಿಗುತ್ತೆ. ಚೆನ್ನಾಗಿದೆ. ಈರುಳ್ಳಿ ಕ್ರಂಚು ಅದೆಲ್ಲ ಮಸ್ತಿದೆ, ಸೂಪರ್. ನಂತರದಲ್ಲಿ ಮುದ್ದೆ ದೊಡ್ಡ ಮುದ್ದೆನೇ ಸಿಗುತ್ತೆ, ದೊಡ್ಡ ಸೈಜ್ ಮುದ್ದೆನೇ ಇದೆ. ಓಕೆ, ಸ್ವಲ್ಪ ಈ ಸಾರು ಏನು ಗಟ್ಟಿ ಇದೆ ಮರ್ರೆ, ಮುದ್ದೆ ಕರೆಕ್ಟಾಗಿದೆ. ಇತ್ತ ಗಟ್ಟಿನೂ ಅಲ್ಲ, ಇತ್ತಾಗೆ ತೆಳುವೂ ಅಲ್ಲ ಅನ್ನಂಗೆ ತುಂಬ ಚೆನ್ನಾಗಿ ಮಾಡೋರೆ. ಈ ಥರ ಗಟ್ಟಿ ಇರಬೇಕು, ಅವಾಗಲೇ ಮಜಾ. ಒಂದು ಕೋಟಿಂಗ್ ಕೂರುತ್ತೆ ಮುದ್ದೆ ಮೇಲೆ, ಅವಾಗ ಚೆನ್ನಾಗಿರುತ್ತೆ. ಸೂಪರ್. ಕಾಯಿ ಜಾಸ್ತಿ ಬಳಸಿದಾರಲ್ಲ ಸಾರಲ್ಲಿ, ಕಾಯಿ ಜಾಸ್ತಿ ಬಳಸಿದ್ದಾರೆ. ಸೊ ಹಾಗಾಗಿ ಆ ಒಂದು ಗಟ್ಟಿತನ ಸಾರಲ್ಲಿ ಸಿಗುತ್ತೆ. ಮತ್ತು ಇನ್ನು ಈರುಳ್ಳಿ ತರಕಾರಿ ಎಲ್ಲ ಬಳಸಿದ್ದಾರೆ. ಸೂಪರ್. ಸಾರು ಚೆನ್ನಾಗಿದೆ. ಈ ಗಟ್ಟಿ ಸಾರು ಇದ್ರೇ ಚೆಂದ. ಬೇಳೆ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ಈ ತೆಳು ಸಾರು ಆಗ್ಬಿಟ್ರೆ ಅಂಥ ಮಜಾ ಬರೋಲ್ಲ ಆ ಮುದ್ದೆಗೆ. ಗಟ್ಟಿ ಸಾರೇ ಇರಬೇಕು. ಇನ್ನು ಇದಲ್ಲದೆ ಕೂಡ ರಸಮ್ ಸಿಗುತ್ತೆ. ರಸಮ್ಗೆ ನೀವು ಅನ್ನ ಹಾಕ್ಸ್ಕೊಬೋದು, ಸಾರಿಗೂ ಅನ್ನ ಹಾಕ್ಸ್ಕೊಬೋದು. ಮತ್ತು ಇನ್ನು ಮೊಸರನ್ನ ಸಿಗುತ್ತೆ, ಮೊಸರನ್ನೂ ಕೂಡ ನೀವು ಟ್ರೈ ಮಾಡ್ಬೋದು. ಮಜ್ಜಿಗೆ ಸಿಗುತ್ತೆ, ಮಜ್ಜಿಗೆನ ಕುಡ್ಕೊಂಬಿಡ್ಬೋದು. ಓಕೆ, ಸೊ ಅದ್ಭುತವಾಗಿರೋಂಥ ಮಧ್ಯಾಹ್ನದ ಒಂದು ಒಳ್ಳೆ ಮುದ್ದೆ ಊಟ ಚೆನ್ನಾಗಿದೆ. ಸೌದೆ ಒಲೆಯಲ್ಲಿ ಬೇರೆ ಮಾಡ್ತಾರೆ ಸಾರನ್ನ. ಸೊ ಸಾರು ಕೂಡ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಟ್ರ್ಯಾಕ್ಟರ್ ಹೋಗ್ತಾ ಇದೆ, ಅದಕ್ಕೆ ಸೌಂಡು. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಚೆನ್ನಾಗಿದೆ ಮುದ್ದೆ ಊಟ, ಸೂಪರ್. ಸೊ ನೆಕ್ಸ್ಟು ಅನ್ನ, ರಸಮ್ಮು, ಮಜ್ಜಿಗೆ. ನೀವು ಈ ಕಡೆ ಬಂದಾಗ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಸೂಪರ್.